ಗಿಡ ಹಚ್ತೀವಿ, ಗಿಡ ಒಂದು ಹಂತಕ್ಕೆ ಬರ್ತಾ ಬರಗಾಲ ಬರ್ತಾ ಕುಡಿಯಕ್ಕೆ ನೀರೇ ಇರೋದಲ್ಲೇ. ಅವಾಗ ಏನ್ ಮಾಡ್ತೀವಿ, ಇಲ್ಲೇ ದೂರ ಹೋಗಿ ಒಂದು ಲೀಟರ್ ನೀರು ತಂಬರ್ತೀವಿ. ಬಾಯಕ್ಕಾಗಿರ್ತ ಬಾಯಕ್ಕೆ ನಾವು ನೀರು ಕುಡಿದ್ರಂದ್ರೆ ಒಮ್ಮೆ ಅರ್ಧ ಲೀಟರ್ ನೀರು ಕುಡಿದ್ರಂದ್ರೆ ಬಾಯಕ್ಕೆ ಹೋಗೋದಿಲ್ಲ, ಹೊಟ್ಟೆ ಭಾರ ಆಗುತ್ತೆ. ಅದೇ ನೀರನ್ನು ಸ್ವಲ್ಪ ಕುಡಿದ್ರಂದ್ರೆ ಬಾಯಕ್ಕೆ ಹೋಗುತ್ತೆ. ಆ ನಿಟ್ಟಿನೊಳಗೆ ಈಗ ಗಿಡಕ್ಕೆ ಒಂದು ಅರ್ಧ ಲೀಟರ್ ನೀರು ನಾವು ಒಮ್ಮೆ ಹಾಕಿ ಬಂದ್ರೆ ಏನಾಗುತ್ತೆ, ಬಿಸಿಲು ಗಾಳಿಗೆ ನೀರು ವ್ಯರ್ಥವಾಗಿ ಹೋಗುತ್ತೆ ಅಂತ ನಾವು ಏನ್ ಮಾಡಿದ್ವಿ, ಒಂದು ಸಣ್ಣ ಪ್ರಯೋಗ ಮಾಡಿದ್ವಿ. ಭಾರಿ ಸಿಂಪಲ್ ನೋಡಿ. ಒಂದು ಕಟ್ಟಿಗೆ ತೋರಿ ಒಂದು ಬಾಟಲ್ ಕಟ್ಟಿ ಅತಿ ಸಿಂಪಲ್. ಒಂದು ಸಣ್ಣ ಹಾಕಿ ಬಿಟ್ಟು ಬಿಡ್ರಿ, ಅಂತ ಬಯಸಿ ಹನಿ ಆಗಿ ಬೀಳುತ್ತದ. ನೀರಲ್ಲಿ ವ್ಯರ್ಥವಾಗಿ ಹೋಗೋದಿಲ್ಲ. ಅದಕ್ಕೆ ಹಾಗಾಗಿ ಇಂಥ ಈ ಒಂದು ಪ್ರಯೋಗವನ್ನು ಎಲ್ಲ ಮಾಡಿದಂದ್ರೆ ಗಿಡ ಗಿಡವನ್ನು ನಾವು ಬದುಕಿಸ್ಬೇಕಂತ ಹೇಳುತ್ತಾ ಅವಕಾಶಕ್ಕಾಗಿ ಧನ್ಯವಾದ ಹೇಳುತ್ತಾ ನಾನು ಎರಡು ಮಾತು ಹೇಳ್ತೀನಿ. ಧನ್ಯವಾದಗಳು ವೀರೇಶ್ ನೆಗ್ಲಿ ಅವರಿಗೆ. ಉತ್ತಮವಾದಂತಹ ಒಂದು ಮಾಹಿತಿಯನ್ನು ಕಲ್ಪಿಸಿಕೊಂಡಿದ್ದಾರೆ. ಅವರಿಗೆ ವೇದಿಕೆ ಪರವಾಗಿ ಧನ್ಯವಾದ ಹೇಳ್ತಾ ಪೂಜಾರಿ ಆಶೀರ್ವಾದದ ಕಾರುಣ್ಯವನ್ನು ಪಡೆದುಕೊಳ್ಳುವಂಥವ್ರು ಆಗಬೇಕು ಅಂತವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ವೀರೇಶ್ ನೆಗ್ಲಿ ಅವರು ವೇದಿಕೆಗೆ ಆಗಮಿಸಿ ಪೂಜಾರಿಯ ಆಶೀರ್ವಾದದ ಕಾರುಣ್ಯವನ್ನು ಪಡೆದುಕೊಳ್ಬೇಕು. ಆತ್ಮೀಯ ಧರ್ಮ ಬಂಧುಗಳೇ, ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಎಲ್ಲ ಪರಮ ಪೂಜಾರ ಜೊತೆಯಲ್ಲಿ ಸಮ್ಮುಖವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯರಾದ ಶ್ರೀ ಷಡಸ್ಥಲ ಬ್ರಹ್ಮ ಕರಿಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಮತಾನಿ ಹಿರೇಮಠ ಪರಮ ಪೂಜ್ಯರು ಶ್ರೀಮಠದ ಎಲ್ಲ ಕಾರ್ಯಗಳಿಗೂ ಸದಾ ಜೊತೆಯಾಗಿ ಮಾರ್ಗದರ್ಶನವನ್ನು ನೀಡುವುದರ ಮೂಲಕ ಎಲ್ಲ ಕಾರ್ಯಕ್ರಮವನ್ನು ಪಾಲ್ಗೊಳ್ತಾ ಬಂದಿದ್ದಾರೆ. ಮಹನೀಯರು ಪೂಜ್ಯರು ವೇದಿಕೆಗೆ ಆಗಮಿಸಿ ಆಶೀರ್ವಾದದ ನುಡಿಯನ್ನು ಸರ್ವಸಂಪತ್ತರಿಗೆ ಸಮರ್ಪಣೆ ಮಾಡುವಂಥ ಪೂಜ್ಯರಲ್ಲಿ ವಿನಯಿಸಿಕೊಳ್ತಾ ಇದ್ದಾರೆ. ಕುತ್ತಿಗೆಯ ಪ್ರಮುಖ ಪೂಜ್ಯರು ವೇದಿಕೆಗೆ ಆಗಮಿಸಿ ಆಶೀರ್ವಾದದ ನುಡಿ ಸಂದೇಶವನ್ನು ದಯಪಾಲಿಸುವಂಥವರು. ಕುತ್ತಿಗೆ ಪರಮ ಪೂಜ್ಯರಿಂದ ಈಗ ಆಶೀರ್ವಾದದ ನುಡಿ ಸಂದೇಶ. जय मंगलम जय नमः पार्वती. ಎಲ್ಲ ಹೋಗ್ಬಿಡ ಎಲ್ಲ ನಮ್ಮ ಕಡೆ ಬರ್ತಾರೆ. ಯಾಕಂದ್ರೆ ರೈತರು ಬಿತ್ತಾ ಇರ್ತಾರ, ರೈತರು ಕೂಡಿಗೆ ಹಾಕಂದ ತತಿ ಅಂತ ಇರ್ತಾವ. ಯಾವ ತತಿ ಬಿತ್ತಿದ್ರೆ ಬೆಳೆ ಬರ್ತಿರ್ತಾರೆ, ಇದು ರೈತರಿಗೆ ಗೊತ್ತಿರ್ತಾರೆ. ಆದ್ರೆ ಈಗಿನ ಯುವಕರು ಬಹಳ ಕಡಿಮೆ ತತ್ತಿ ಅಂದ್ರೆ ಗೊತ್ತೇ ಇಲ್ಲ. ಅವ್ರಿಗೇನು ಗೊತ್ತಾಯ್ತು, ತತ್ತಿ ಅಂದ್ರೆ ಗೊತ್ತಾಯ್ತು, ತತ್ತಿ ಅಂದ್ರೆ ಗೊತ್ತಾಯ್ತು. ಬಿಳಿಜೋಳ ಯಾವ ಸಮಯಕ್ಕೆ ಬಿತ್ತಬೇಕು, ಕಡ್ಲೆ ಯಾವ ಸಮಯಕ್ಕೆ ಬಿತ್ತಬೇಕು, ಗೋಧಿ ಯಾವ ಸಮಯಕ್ಕೆ ಬಿತ್ತಿದ್ರೆ ಬೆಳೆ ಬರ್ತೈತೆ, ಆ ತತ್ತಿ ಹೆಂಗೆ ಬಿತ್ತಿದ್ರೆ ಬೆಳೆ ಬರ್ತೈತೆ. ಹಾಗೆ ಭಾಷಣ ಮಾಡೋ ತತ್ತಿ ಅಲ್ಲ. ಎಲ್ಲರೂ ಊಟ ಮಾಡಿ ಕೆಲವು ಮಂದಿ ಕುಂತಾರ, ಕೆಲವು ಮಂದಿ ಊಟ ಮಾಡಾರ್ದ ಕುಂತಾರ. ಊಟದ ಸಮಯ ಕೂಡ ಮೀರುವಂಥ ಸಮಯ ಬಂದೈತೆ. ಮತ್ತೀಗ ಚಹಾ ಕುಡಿಯುವಂಥ ಸಮಯ ಇದೆ, ಅಲ್ಪ ಉಪಹಾರ ಅಂತ. ಆದರೂ ಕೂಡ ಇಷ್ಟು ಗಟ್ಟಿಯಿಂದ ನೀವು ಕುಂತೀರಂದ್ರೆ ಜಗದ್ಗುರು ಪಂಚಪೀಠಾಧೀಶರು ತಮ್ಮ ಕ್ಷೇತ್ರದೊಳಗೆ ಅವರಿಲ್ಲದಂದ್ರೆ ಸುಡಿ ಗ್ರಾಮದೊಳಗೆ ಅವರಂತಕ್ಕಂಥ ಮನೋಭಾವ ನಮ್ಮೆಲ್ಲರಿಗೂ ಮೂಡಿ ಬಂತು. ಬೆಳಗು ಪಂಚಾಚಾರ್ಯ ತತ್ವವೇ, ಬೆಳಗು ಬಸವನ ಭಕ್ತಿ ತತ್ವವೇ, ಬೆಳಗು ರೈತರ ಶೂನ್ಯ ತತ್ವವೇ, ಬೆಳಗು ರೈತರ ವಂಶ ದೀಪವೇ, ಬೆಳಗು ಭಕ್ತರ ವಂಶ ದೀಪವೇ, ಬೆಳಗು ದ್ವೇಷ ಅಸೂಯೆಗಳ ಕತ್ತಲೆ ಕಳೆದ. ಪ್ರಾತಃ ಸ್ಮರಣೆಯಾಗಿರುವಂತಹ ಆದಿ ರೇಣುಕಾದಿ ಪಂಚಾಚಾರ್ಯರನ್ನ ಈ ಕ್ಷೇತ್ರದ ಮಹಾಮಹಿಮರಾಗಿರುವಂತಹ ಜುತ್ತಿ ಹಿರೇಮಠದ ಕರ್ತೃಗಳನ್ನು
ಉದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಈ ಸಮಾರಂಭದ ಕೇಂದ್ರ ಬಿಂದುವಾಗಿ ನಿಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ನೀಡಿರುವಂತಹ ಪರಮ ಪೂಜ್ಯರು, ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿರುವಂತಹ ಶ್ರೀ ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ಕೊಟ್ಟೂರೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ, ವೇದಿಕೆ ಮೇಲಿರುವಂಥ ಎಲ್ಲ ಪರಮ ಪೂಜ್ಯರಲ್ಲಿ ಶರಣೆಂದು, ಶಾಸಕರನ್ನೊಳಗೊಂಡು ಎಲ್ಲ ಗಣ್ಯಮಾನ್ಯರೇ, ಸಮಸ್ತ ಭಕ್ತಾದಿಗಳೇ, ತಾಯಿಗಳೇ, ನಿಜವಾಗಲೂ ಕೂಡ ಬಹಳ ಸಂತೋಷ ಆಗ್ತದೆ. ಇವತ್ತು ಭೂಮಿ ಮೇಲೆ ಎಲ್ಲ ಮರಗಳು ಬೆಳೀತಾ ಇದ್ದಾವೆ. ಭೂಮಿ ಮೇಲೆ ಎಲ್ಲ ಮರಗಳು ಬೆಳೀತಾವೆ. ತೆಂಗಿನ ಮರ ಬೆಳೀತಿದೆ, ಮಾವಿನ ಮರ ಬೆಳೀತಿದೆ, ತೇಗಿನ ಮರ ಬೆಳೀತಿದೆ, ಇನ್ನು ಹಲವಾರು ಗಿಡ ಮರಗಳು ಬೆಳೀತಾ ಇದೆ. ಅವು ಭೂಮಿ ಮೇಲೆ ಬೆಳೀತಾ ಇದೆ ಹೊರತು ಇಲ್ಲಿ ಬೆಳೆಯಂಗಿಲ್ಲ. ಆದರೆ ವಿಶೇಷವಾಗಿರ್ತಕ್ಕಂಥ ಒಂದು ಮರ ಅದು ಏನಪ್ಪ ಅಂದರೆ ಅದು ಗಂಧದ ಮರ. ಅದಕ್ಕೆ ಬಹಳಷ್ಟು ಬೆಲೆ ಇರ್ತದೆ. ಬಹಳಷ್ಟು ಸುಗಂಧವಾಗಿ ಎಲ್ಲರಿಗೂ ಸುಗಂಧವನ್ನು ಕೊಡುವಂಥ ಶಕ್ತಿ ಆ ಒಂದು ಗಂಧದ ಮರದಲ್ಲಿ. ಅದು ಕೂಡ ಭೂಮಿ ಮೇಲೆ ಬೆಳೆದಿರುತ್ತೆ. ಅದಕ್ಕೆ ಬಹಳಷ್ಟು ಗೌರವವನ್ನು ಕೊಡುವಂತಹ ಶಕ್ತಿ ಆ ಒಂದು ಗಂಧದ ಮರದಲ್ಲಿ. ಹಾಗೆ ಇವತ್ತು ಸಾಕಷ್ಟು ಸ್ವಾಮೀಜಿಗಳಿದ್ದಾರೆ, ಸಾಕಷ್ಟು ಇವತ್ತು ಗಣ್ಯಮಾನ್ಯರಿದ್ದಾರೆ. ಆದರೆ ಎಲ್ಲರೂ ಭೂಮಿ ಮೇಲೆ ಬರುತ್ತಾರೆ. ಆದರೆ ವಿಶೇಷವಾಗಿರ್ತಕ್ಕಂಥ ಒಂದು ಗಂಧದ ಮರದ ಸ್ವರೂಪ ಯಾರಾದ್ರೆ ಅದು ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ಕೊಟ್ಟೂರೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಅಂತಕ್ಕಂಥದ್ದು. ಯಾಕೆಂದರೆ ಎಲ್ಲರನ್ನ ಪ್ರೀತಿಸುವಂತಹ, ಎಲ್ಲರನ್ನ ಬರಮಾಡಿಕೊಳ್ಳುವಂತಹ ಒಂದು ಧರ್ಮ ಇವತ್ತು ಅವರಲ್ಲಿ ಐತಂದರೆ ಇವತ್ತು ನಮ್ಮೆಲ್ಲರಿಗೂ ಬಹಳ ಸಂತೋಷ ಆಗ್ತದೆ. ಅದಕ್ಕೆ ಅಂಥ ಒಂದು ಪರಮ ಪೂಜ್ಯರು ಬಹಳಷ್ಟು ಸಡಗರ ಸಂಭ್ರಮದಿಂದ ಇಂಥ ಒಂದು 5 ದಿವಸ ಪರ್ಯಂತರವಾಗಿ ಇವತ್ತು ಈ ಒಂದು ಧಾರ್ಮಿಕ ಮನೋಭಾವನೆಗಳನ್ನು ಇವತ್ತು ಕೃಷಿಯಾಗಿರ್ಬೋದು, ಇವತ್ತು ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಮಾಡುವಂಥ ಶಕ್ತಿಯನ್ನು ಇವತ್ತು ನಿಮ್ಮಲ್ಲಿ ಭಕ್ತಿ ಆ ಒಂದು ಕೊಟ್ಟೂರೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ ಶಕ್ತಿ ಇದ್ದಾಗ ಮಾತ್ರ ಇವೆಲ್ಲ ಕಾರ್ಯಗಳು ನಡೆಯಲಿಕ್ಕೆ ಸಾಧ್ಯ ಆಗ್ತವೆ. ಅದಕ್ಕೆ ಅಂಥ ಒಂದು ಪರಮ ಪೂಜ್ಯರು ಇವತ್ತು ಪಂಚಪೀಠಾಧೀಶ್ವರರನ್ನ ಈ ಒಂದು ಭಾಗದೊಳಗೆ, ಈ ಒಂದು ನಾಡಿನೊಳಗೆ ಅವರ ಆಶೀರ್ವಾದ ಸದಾ ನಮ್ಮ ಭಕ್ತರ ಮೇಲೆ ಇರಲಿ ಅಂತಕ್ಕಂಥ ಒಂದು ಮನೋಭಾವನೆ ಇಟ್ಟುಕೊಂಡು ಅನೇಕ ಭಕ್ತರು ಸಂಸ್ಕಾರವಂತರಾಗಿ, ಧರ್ಮವಂತರಾಗಿ, ನೀತಿವಂತರಾಗಿ ಸಮಾಜದಲ್ಲಿ ಬಾಳಿ ಬೆಳಗುವಂತಹ ಶಕ್ತಿಯನ್ನ ಈ ಭಾಗದ ಭಕ್ತರು ಪಡೆದುಕೊಳ್ಳಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಇಷ್ಟು ದೊಡ್ಡ ಪ್ರಮಾಣದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಮ್ಮೆಲ್ಲರಿಗೂ ಬಹಳ ಸಂತೋಷವನ್ನುಂಟು ಮಾಡ್ತಾ ಇದೆ. ಅದರ ಜೊತೆಗೆ ಇವತ್ತು ಅದ್ಭುತವಾಗಿರ್ತಕ್ಕಂಥ ಮಹಾರಥವನ್ನು ಇವತ್ತು ಸೂಡಿ ಗ್ರಾಮದೊಳಗೆ ಇವತ್ತು ಎಲ್ಲ ಭಕ್ತರು, ಅನೇಕ ಒಂದು ಮಠದ ಶಿಷ್ಯರು ಬಹಳಷ್ಟು ಸಹಾಯ ಸಹಕಾರವನ್ನು ನೀಡಿ ಆ ಒಂದು ರಥವನ್ನು ನಾವು ನೋಡಿದಾಗ ನಿಜವಾಗಲೂ ಕೂಡ ಆ ಒಂದು ಗವಿಸಿದ್ದೇಶ್ವರ ಮಹಾರಥೋತ್ಸವ ಬೇರೆ ಅಲ್ಲ, ಜುಕ್ತಿ ಹಿರೇಮಠದ ರಥ ಬೇರೆ ಅಲ್ಲ ಅಂತಕ್ಕಂಥ ಒಂದು ಮನೋಭಾವನೆ ನಮ್ಮೆಲ್ಲರಲ್ಲಿ ನೋಡುವುದಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಇವತ್ತು ಜುಕ್ತಿ ಮಠ ಅಂತಕ್ಕ ಹಿರೇಮಠ ಅಂತಕ್ಕಂಥದ್ದು ಈ ಭಾಗದೊಳಗೆ ಬಹಳಷ್ಟು ಪ್ರಸಿದ್ಧವಾಗಿರ್ತಕ್ಕಂಥ ಮಠ. ಈ ಒಂದು ಶ್ರೀಮಠದ ಅವರ ಒಂದು ವಂಶಸ್ಥರು ಬಹಳಷ್ಟು ಪಂಡಿತರು, ಸಾಹಿತಿಗಳು ಇವತ್ತು ಅನೇಕ ಒಂದು ಮಠಗಳಿಗೆ ಇವತ್ತು ತಪಸ್ಸನ್ನ ಮಾಡಿ ಆ ತಪಸ್ಸಿನ ಒಂದು ಶಕ್ತಿಯನ್ನ ಇವತ್ತು ಎಲ್ಲಾರು ಐದು ಅಂದ್ರೆ ಅದು ಜೊತೆ ಹಿರೇಮಠದೊಳಗೆ ಐದೇ ಅಂತಕ್ಕಂಥದ್ದು ನಾವೆಲ್ಲರೂ ಕಂಡುಕೊಳ್ಬೇಕಾಗ್ತದೆ. ಇವತ್ತು ಗವಿಮಠ ಇಷ್ಟೆಲ್ಲ ಇಡೀ ನಮ್ಮ ರಾಜ್ಯಕ್ಕೆ ಪ್ರಚಾರ ಆಗಬೇಕಾಗಿತ್ತು ಅಂದ್ರೆ ಅಲ್ಲಿ ಶಿವಶಾಂತವೀರ ಮಹಾಸ್ವಾಮಿಗಳಾಗಿರ್ಬೋದು, ನರಶಾಂತವೀರ ಮಹಾಸ್ವಾಮಿಗಳಾಗಿರ್ಬೋದು, ಅವರೆಲ್ಲರ ತಪಸ್ಸು ಇವತ್ತು ಈ ಭಾಗದ ಈ ನಾಡಿನ ಅದೆಲ್ಲಿದಪ್ಪ ಅಂದ್ರೆ ಜುಕ್ತಿ ಹಿರೇಮಠದ ಒಂದು ವಂಶ ಅಂತಕ್ಕಂಥದ್ದು ನಾವೆಲ್ಲರೂ ತಿಳ್ಕೋಬೇಕು. ಅಂಥ ಒಂದು ಮಾರ್ಗದರ್ಶನದೊಳಗೆ ಇವತ್ತು ನಮ್ಮ ಕೊಟ್ಟೂರೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಕೂಡ ಇಲ್ಲಿ ದಸರಾ ಧರ್ಮಕ ಇಲ್ಲಿ ಭಾಗದೊಳಗೆ ಅನೇಕ ಒಂದು ಮಹಾತ್ಮರನ್ನ, ಶರಣರನ್ನ, ಸಂತರನ್ನ ಕರೆಸಿ ನಿಮ್ಮೆಲ್ಲರಿಗೆ ಆಶೀರ್ವಾದವನ್ನು ಕೊಡಿಸುವ ಮುಖಾಂತರವಾಗಿ ಮತ್ತು ಅದರ ಜೊತೆಗೆ ಇವತ್ತು ರೈತರ ಒಂದು ಕಾರ್ಯಕ್ರಮ ಅಂದರೆ ಕೃಷಿ ಬಗ್ಗೆ ಬಹಳಷ್ಟು ನಮ್ಮ ಎಲ್ಲ ಉಪನ್ಯಾಸ
ಶಾಸಕರು ಬಹಳ ಸುಂದರವಾಗಿ ಮಾತಾಡಿದ್ದಾರೆ. ಯಾಕಂದ್ರೆ ಒಂದು ಹೂ ಬದುಕ್ತೈತಿ, ಒಂದು ದಿವಸ ಬದುಕುವಂತ ಹೂವ ಇವತ್ತು ನೂರಾರು ವರ್ಷ ಬದುಕಿಂಗಲ್ಲ. ಒಂದು ದಿವಸ ಬದುಕುವಂತ ಹೂವ ನೋಡ್ರಿ, ಒಳ್ಳೆಯವರು ಬಂದ್ರೆ ಅಷ್ಟೇ ಸುಗಂಧವನ್ನು ಕೊಡ್ತೈತೆ, ಕೆಟ್ಟವರು ಬಂದ್ರೆ ಅಷ್ಟೇ ಸುಗಂಧವನ್ನು ಕೊಡ್ತೈತೆ. ಅದರಲ್ಲಿ ಭೇದ ಭಾವ ಅಂತಕ್ಕಂಥದ್ದು ಆ ಒಂದು ಬದುಕಿನಲ್ಲಿ ಇರಂಗಿಲ್ಲ. ಆಗ ಆ ಮಗು ಇವತ್ತು ಅದು ಎಲ್ಲಿ ಹೋಗಿ ಸೇರ್ತೈತೆ ಅಂದ್ರೆ ಇವತ್ತು 1 ಕೋಟಿ ರೂಪಾಯಿ ಬೆಲೆ ಬಾಳುವಂತ ವಜ್ರದ ಕಿರೀಟ ಮಾಡಿಸಿಟ್ಟಿರ್ತಾರೆ ಕೆಲವು ಭಕ್ತರು. ಆ ವಜ್ರದ ಕಿರೀಟದ ಮೇಲೆ ಹೋಗಿ ಆ ಹೂವನ್ನು ಏರಿಸ್ತಾರೆ ಹೊರತಾಗಿ ವಜ್ರದ ಕೆಳಗೆ ಏರಿಸಂಗಿಲ್ಲ. ಅಂಥ ಒಂದು ಶಕ್ತಿ ಒಂದು ದಿವಸ ಬದುಕುವಂತ ಹೂವಿಗೆ ತಂದಾಗ ಇವತ್ತು ನಾವು ನೂರಾರು ವರ್ಷ ಬದುಕುವಂತ ಒಂದು ಮನುಷ್ಯನ ಜೀವನ ಇವತ್ತು ಹೆಂಗಿರಬೇಕಂದ್ರೆ ಹೂವಿನ ಸ್ವರೂಪ ನಮ್ಮ ಬದುಕಾಗಬೇಕು. ಇವತ್ತು ಆ ಒಂದು ಭಗವಂತನ ಸೇವೆಯನ್ನ ಮಾಡುವಂತ ಶಕ್ತಿ ನಮ್ಮೆಲ್ಲರಲ್ಲಿ ಇರಬೇಕು. ಅಂತಹ ಒಂದು ಶಕ್ತಿಯನ್ನು ಪಡೆದುಕೊಂಡಂಥವರು ಡಾಕ್ಟರ್ ಕೊಟ್ಟೂರೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಅಂತಕ್ಕಂಥ ಒಂದು ಮಾತನ್ನ ಈ ಸಂದರ್ಭ, ಯಾಕಂದ್ರೆ ಸಮಯ ಕೂಡ ಬಹಳ ಆಗಿದೆ, ಅದಕ್ಕೆ ಎಲ್ಲ ಪರಮ ಪೂಜ್ಯರು ನಿಮ್ಮ ಮೇಲೆ ಸದಾ ಆಶೀರ್ವಾದ ಎಲ್ಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ 2 ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಸಮಾರಂಭದಲ್ಲಿ ಪಾಲ್ಗೊಂಡು ಸದಾ ಪೂಜ್ಯರ ಮೇಲೆ ಹಾಗೂ ಶ್ರೀಮಠದ ಮೇಲೆ ಅಪಾರವಾದಂಥ ಪ್ರೀತಿಯನ್ನು ಇಟ್ಟಿರ್ತಕ್ಕಂಥ ಶಿವಾಚಾರ್ಯರ ಬಳಗದಲ್ಲಿ ನಮ್ಮ ಕುಚಗಿ ಪರಮ ಪೂಜ್ಯರು ಸಹ ಒಬ್ಬರು ಇವತ್ತಿನ ದಿವಸ ಆಗಮಿಸಿ ಆಶೀರ್ವಾದದ ನುಡಿ ಸಂದೇಶವನ್ನು ಸದ್ಭಕ್ತ ಮಂಡಳಿಗೆ ಕಾರ್ಯಕ್ರಮದ ಪರವಾಗಿ ದಯಪಾಲಿಸಿದಂಥ ಪರಮ ಪೂಜ್ಯರಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡುವುದರ ಮೂಲಕ ಶ್ರೀಮಠದಿಂದ ಈಗ ಪರಮ ಪೂಜ್ಯರ ಒಂದು ಗೌರವ ಸಮರ್ಪಣೆ ಆಗ್ತಾ ಇದೆ. ದಯವಿಟ್ಟು ಕಾಂತು ವಕೀಲರು ವೇದಿಕೆಗೆ ಆಗಮಿಸಿ ಹಾಗೂ ಸಮಿತಿಯ ಸದಸ್ಯರು ಕುಮಾರ್ ಅವರು ಹಾಗೂ ಎಸ್ ಟಿ ಪಾಟೀಲರು ವೇದಿಕೆಗೆ ಆಗಮಿಸಿ ಪರಮ ಪೂಜ್ಯರಿಗೆ ಗೌರವ ಸಮರ್ಪಣೆಯನ್ನು ಮಾಡುವುದನ್ನು ವಿನಂತಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಶ್ರೀಮಠೇಂದ್ರ ಸ್ವರೂಪಿ ಮಲ್ಲಿಕಾರ್ಜುನ ಮಹೋತ್ಸವಗಳು ತೆಂಗಿನ ಮಠ ಬಾಗಲಗುಂಡಿ ಪರಮ ಪೂಜ್ಯರು ಇವತ್ತಿನ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ. ನುಡಿ ಸಂದೇಶವನ್ನು ಸದ್ಭಕ್ತ ಬಳಗಕ್ಕೆ ನುಡಿ ಸಂದೇಶವನ್ನು ಭಕ್ತ ಬಳಗಕ್ಕೆ ದಯಪಾಲಿಸಿಕೊಂಡು ಪೂಜೆಯಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಆತ್ಮೀಯ ಧರ್ಮಗುರುಗಳೇ, ನುಡಿ ಸಂದೇಶ. ಓಂ ಶ್ರೀ ಗುರು ಪರಬ್ರಹ್ಮಣೇ ನಮಃ. ಎಲ್ಲ ಸಂತ ಮಹಾತ್ಮರನ್ನ ಸ್ಮರಣೆ ಮಾಡಿಕೊಂಡು ಈ ಒಂದು ಭವ್ಯ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಅಲಂಕರಿಸಿರುವಂತಹ ಕೊಟ್ಟೂರು ಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಪದಗಳಿಗೆ ಶರಣಾರ್ಥಿಯನ್ನು ಸಲ್ಲಿಸಿ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಸರ್ವ ಪೂಜ್ಯರ ಪಾದಗಳಿಗೆ ಅನಂತ ಕೋಟಿ ಶರಣಾರ್ಥಿಗಳನ್ನು ತಿಳಿಸಿ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ಕೂಡ ಶರಣಾರ್ಥಿಗಳನ್ನು ತಿಳಿಸಿ, ಈ ಒಂದು ಕಾರ್ಯಕ್ರಮದ ಆಗಮಿಸಿರುವಂಥ ಎಲ್ಲ ಶರಣ ತಾಯಿಗಳಿಗೆ ಶರಣಾರ್ಥಿಗಳು. ಬಹಳಷ್ಟು ವಿಶೇಷವಾಗಿರುವಂಥ ಕಾರ್ಯಕ್ರಮವನ್ನು ನಿಮ್ಮೂರಿನ ಗುರುಗಳು ಹಮ್ಮಿಕೊಂಡಿದ್ದಾರೆ. ನೋಡ್ರಿ, ಕೇವಲ ಒಂದು ಕಾರ್ಯಕ್ರಮ ಅಂದ್ರೆ ಅದ್ರ ಹಿಂದೆ ಎಷ್ಟೆಲ್ಲ ರೂಪುರೇಷೆಗಳು ಇರ್ತಾವ ಅನ್ನೋದನ್ನು ನಾವು ನೋಡಬೇಕಾಗ್ತದೆ. ರೈತರ ಕುರಿತಾಗಿರುವಂಥ ಕಾರ್ಯಕ್ರಮಗಳು, ಮಹಿಳೆಯರ ಕುರಿತಾಗಿರುವಂಥ ವಿಶೇಷ ಕಾರ್ಯಕ್ರಮಗಳು, ವೈದ್ಯಕೀಯ ಕುರಿತಾಗಿರುವಂಥ ವಿಶೇಷ ಕಾರ್ಯಕ್ರಮಗಳು, 1 ಅಲ್ಲ 2 ಅಲ್ಲ 3 ಅಲ್ಲ 4 5 ದಿನಗಳ ಕಾರ್ಯಕ್ರಮಗಳನ್ನು ಪೂಜ್ಯರು ಹಮ್ಮಿಕೊಂಡಿದ್ದಾರೆ. ಕೇವಲ 5 ದಿನ ಅಂತಂದ್ರೆ ಎಷ್ಟೆಲ್ಲ ವಿಚಾರಗಳು, ಸಂಕೀರ್ಣಗಳು, ಎಷ್ಟೆಲ್ಲ ತಿಳಿಬೇಕಾಗಿರುವಂಥ ವಿಚಾರಗಳನ್ನು ನಾವು ತಿಳ್ಕೊತೀವಿ. ರೈತರ ಕುರಿತಾಗಿರುವಂಥ ವಿಶೇಷವಾಗಿರುವಂಥ ಕಾರ್ಯಕ್ರಮವನ್ನು ಅನೇಕ ವಿಚಾರಗಳು ತಮ್ಮೆಲ್ಲರ ಮುಂದೆ ಹಂಚಿಕೊಂಡ್ರು. ಈಗ ರೈತರ ಪರಿಸ್ಥಿತಿ ಹೆಂಗಾಗ್ಬಿಟ್ಟದೆ ಅಂತಂದ್ರೆ, ತಾವು ಬೆಳೆದಿರುವಂಥ ಬೆಳೆಗೆ ಸರಿಯಾಗಿ ಬೆಲೆ ಸಿಗದೆ ಇರುವಂಥದ್ದು ಒಂದು ಬಹಳ ಶೋಚನೀಯವಾಗಿರುವಂಥ ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ನೋಡ್ರಿ, ಸಂದರ್ಭಗಳು ಹೆಂಗೆ ಬರ್ತಾವಂತಂದ್ರೆ, ಈಗ ನಾವು ಹಾಕೊಳ್ಳುವಂಥ ಚಪ್ಪಲ್ನ AC ರೂಮ್ನಾಗ ಇಟ್ಟು ಮಾರ್ತಾರೆ. ಆದ್ರೆ ರೈತ ಬೆಳೆದಿರುವಂಥ ಬೆಳೆಯನ್ನ
ಎಲ್ಲೋ ಒಂದು ಕಡೆ ಇಟ್ಟು ಮಾರುವಂತ ಪ್ರಸಂಗ ನಾವು ನೋಡ್ತೀವಿ. ಬಹಳಷ್ಟು ಎಚ್ಚೆತ್ಕೊಳ್ಬೇಕು. ಯಾಕಂದ್ರೆ ಸಮಯ ಸಂದರ್ಭಗಳು ಹೆಂಗೆ ಬರ್ತಾವು ಏನು, ಒಮ್ಮೊಮ್ಮೆ ಬೆಳೆ ಏರ್ತದ, ಒಮ್ಮೆ ಗಡಿಯನ್ನ ಕುಸಿತದ. ಆದ್ರೆ ಕೃಷಿ ಬಗ್ಗೆ ಇರುವಂತ ಒತ್ತು ನಾವು ಇನ್ನಷ್ಟು ಹೆಚ್ಚಿಕೊಡ್ಬೇಕು. ಯಾಕಂದ್ರೆ ಒಂದು ಪೂರ್ಣಚಂದ್ರ ತೇಜಸ್ವಿ ಒಂದು ತಮ್ಮ ಕೃತಿಯೊಳಗೆ ಒಂದು ಮಾತನ್ನು ಹೇಳ್ತಾರೆ. ಅವರು ಕೂಡ ಬಹಳಷ್ಟು ಕೃಷಿ ಒತ್ತನ್ನು ಕೊಟ್ಟಂತವರು. ಒಂದು ಸಂದರ್ಭದೊಳಗೆ ಒಬ್ಬ ರೈತನಿಗೆ ಬರುವಂತ ಕಷ್ಟವನ್ನು ಹೇಳ್ತಾ ಹೋಗ್ತಾರೆ ಅವರು. ಒಬ್ಬ ರೈತ ಏನ್ ಮಾಡ್ತಾನಂದ್ರೆ, ಅವ ಕೃಷಿ ಬಗ್ಗೆ ಬಹಳಷ್ಟು ಸಂಶೋಧನೆಯನ್ನ ಮಾಡುವಂತ ರೈತ ಕಾರಣಾಂತರದಿಂದ ಆತನ ಕೈ ಕಟ್ಟಾಗಿರ್ತದೆ. ಕೈ ಕಟ್ಟಾಗಿರುವಂತ ರೈತ ಕೊನೆಗೆ ಏನ್ ಮಾಡ್ಬೇಕು ಅನ್ನೋ ದಿಕ್ಕ ತೋಚೋದಿಲ್ಲ. ದಿಕ್ಕು ತೋಚದೇ ಇರುವಂತ ಸಂದರ್ಭದೊಳಗೆ ಆತ ಕೃಷಿಯನ್ನು ಬಹಳಷ್ಟು ನಂಬಿರ್ತಾನ. ಸಸ್ಯಗಳ ಮೇಲೆ ಬಹಳಷ್ಟು ನಂಬಿಕೆ ಇರ್ತದೆ, ಕೃಷಿ ಮೇಲೆ ಬಹಳಷ್ಟು ನಂಬಿಕೆ ಇರ್ತದೆ. ಒಂದು ಕಾಡಿನೊಳಗೆ ನಡೆದಾಡ್ಕೊಂತ ಹೋಗುವಂತ ಪ್ರಸಂಗದೊಳಗೆ ಆತನ ಎರಡೂ ಕೈಗಳನ್ನ ಚಾಚ್ಕೊಂತ ಗಿಡಗಳಿಗೆ ಸ್ಪರ್ಶವನ್ನು ಮಾಡ್ಕೊಂತ ಹೋಗ್ತಿರ್ತಾನೆ. ದೊಡ್ಡ ಅರಣ್ಯ ಅದು. ದೊಡ್ಡ ಅರಣ್ಯದೊಳಗೆ ಎರಡೂ ಕೈಗಳನ್ನ ಚಾಚಿ ಆತ ಗಿಡಗಳ ಸ್ಪರ್ಶ ಮಾಡ್ಕೊಂತ ಹೋಗುವಂತ ಪ್ರಸಂಗದೊಳಗೆ ಆತನ ಕಟ್ಟಾಗಿರುವಂತ ಎರಡೂ ಕೈಗಳು ಹೊಳಿ ಬರ್ತಾವಂತ ಪೂರ್ಣಚಂದ್ರ ತೇಜಸ್ವಿ ತಮ್ಮ ಪುಸ್ತಕಗಳು ಬರೀತಾರೆ. ಪ್ರತಿಯೊಂದು ಸಸ್ಯ ಅಂತಂದ್ರೆ ಕೇವಲ ನೋಡುವಂಥದ್ದಲ್ಲ, ಅದರೊಳಗೆ ಏನೋ ಒಂದು ಗುಣಧರ್ಮ ಇದೆ, ಅದು ಏನೋ ಒಂದು ಔಷಧ ಗುಣ ಇದೆ ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ನಾವು ಅವುಗಳೊಂದಿಗೆ ಬೆರಿಬೇಕಾಗ್ತದೆ. ರೈತ ಅಂತಂದ್ರೆ ಕೃಷಿ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾನಂದ್ರೆ, ಕೇವಲ ಕಾಳಜಿ ವಹಿಸೋದು ಅಷ್ಟೇ ಅಲ್ಲ, ವಿಜ್ಞಾನಿಗಳು ಹೇಳ್ತಾರೆ ಅವರ ಜೊತೆ ಸಮಾಜ